ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವವನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಮಾಂದಿ ಉದಯಾಗಿದೆ ಈ ದಿವಸ. ಚಂದ್ರ ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತುವನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಧನುಸ್ಸು ರಾಶಿಯಲ್ಲಿ ಅಲ್ಲಿ ಶುಕ್ರ, ಬುಧ ಹಾಗೂ ಕುಜರನ್ನು ನೋಡ್ತಾ ಇದ್ದೀವಿ. ರವಿ ಮಕರ ರಾಶಿಯಲ್ಲಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಶನೈಶ್ಚರ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕಾಣ್ತೀರಾ ಈ ದಿವಸ. ಯಾವುದೇ ತೊಡಕುಗಳಿಲ್ಲದೆ, ಯಾವುದೇ ಕಂಪ್ಲೇಂಟ್ ಇಲ್ಲದೆ, ಮನೆಯಲ್ಲಿ ಒಂದು ನಿರಾಳತೆ, ಹೇಳಿದ ಕೆಲಸ ಮಾಡಿಕೊಂಡು ಸ್ವಲ್ಪ ಇವತ್ತಷ್ಟು ರಗಳೆ ಇಲ್ಲಪ್ಪ ಅಂತ ಅನಿಸುತ್ತೆ. ಸ್ವಲ್ಪ ಭಯದ ವಾತಾವರಣ ಇರ್ತದೆ ಈ ದಿವಸ. ಸೇವಕರಿಂದಾಗಿ, ಸಹಾಯಕರಿಂದಾಗಿ, ಇಂಥವರಿಂದ ಎಲ್ಲಿ ಕೆಲಸ ಹೇಳಿದ್ದು ಹಾಳು ಮಾಡಿಬಿಡ್ತಾರೋ ಅಂತಕ್ಕಂಥ ವಾತಾವರಣ, ಆ ಒಂದು ಭಯ, ಆ ರೀತಿಯ ಭಯ. ಇನ್ನು ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ, ಒಳ್ಳೆಯ ಸಾಧನೆ ಮಾಡ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರ್ತವೆ, ಸ್ವಲ್ಪ ಸಮಾಧಾನವಾಗಿರಿ. ಈ ದಿವಸ ಪ್ರಾರ್ಥನೆಗೆ ನೀವು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸೌಖ್ಯದ ದಿನ. ಪ್ರಯಾಣದಲ್ಲಿ ಸೌಖ್ಯತೆ ಇರುತ್ತದೆ. ಬಂಧು ಮಿತ್ರರಿಂದ ನೋಡಿ ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ. ಮಿತ್ರರು ನಿಮಗೆ ತುಂಬ ಅತ್ಯಾಪ್ತರು ಅಂತ ಅನ್ನಿಸ್ಕೊಳ್ತಾರೆ. ಅಂದರೆ ಒಳ್ಳೆಯ ಕೆಲಸದಲ್ಲಿ ನಿಮಗೆ ಭಾಗಿಗಳಾಗಿ ಸಹಾಯಕ್ಕೆ ಬಂದು ತುಂಬ ಹೆಲ್ಪ್ ಮಾಡ್ತಾರೆ ಈ ದಿವಸ. ಮತ್ತು ಇದು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಹಣ ಕಳ್ಕೊಳ್ತೀರಾ ಮತ್ತು ಒರಟಾಗಿರುತ್ತದೆ ಮಾತು. ವಿದ್ಯಾರ್ಥಿಗಳಿಗೆ ಕಠಿಣ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ವಿದ್ಯಾ ಪ್ರಾರ್ಥನೆ ಅಂದರೆ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಸರಸ್ವತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲ ಈ ದಿವಸ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ, ಸ್ವಲ್ಪ ಹುಷಾರಾಗಿರಿ. ಆರೋಗ್ಯವನ್ನು ಕ್ಷೀಣತೆ ಉಂಟಾಗುತ್ತೆ, ಅಲರ್ಜಿ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಇದರ ಹೊರತಾಗಿ ಸಹೋದರ ಸಹಕಾರ, ಸೇವಕರು, ಸಹಾಯಕರಿಂದ ಅನುಕೂಲ, ಅಚಾನಕ್ಕಾಗಿ ಬರತಕ್ಕಂಥ ಯಾವುದೇ ತೊಡಕುಗಳಿರೋದಿಲ್ಲ, ನಿರಾಳತೆ ಇರುತ್ತದೆ. ಕೆಲಸದಲ್ಲೂ ಒಂದು ಬಲ ಇದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಇದು ಪ್ರಾರ್ಥನೆಗೆ ನೀವು ಬುಧ ಕವಚವನ್ನು ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಧನ ಸಮೃದ್ಧಿ ಚೆನ್ನಾಗಿದೆ. ಒಳ್ಳೆಯ ಸುಗ್ರಾಸ ಭೋಜನ ಇದೆ ಈ ದಿವಸ. ಕುಟುಂಬದವರ ಸಹಕಾರ ಚೆನ್ನಾಗಿರ್ತದೆ. ವಿದ್ಯಾರ್ಥಿಗಳಿಗೆ, ಬರವಣಿಗೆ ಕೆಲಸ ಮಾಡ್ತಕ್ಕಂಥ ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ನಿಮ್ಮ ವೃತ್ತಿಯಲ್ಲೂ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಈ ದಿವಸ. ಏನು ಅಂತಹ ತೊಡಕುಗಳಿಲ್ಲ. ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪ ಉಂಟಾಗಬಹುದು, ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ಈ ದಿವಸ ಶಿವಶಕ್ತಿಯರ ಆರಾಧನೆ ಮಾಡಿ, ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಒಂದು ನಮಸ್ಕಾರ ಹಾಕಿ ಬಂದರೆ ಅನುಕೂಲ ಆಗುತ್ತೆ. ಸಿಂಹರಾಶಿಯವರಿಗೆ ದಿವಸ ವ್ಯಯ ಹೆಚ್ಚಾಗಿದೆ, ಲಾಭವೂ ಇದೆ, ವ್ಯಯವೂ ಇದೆ. ಎರಡೂ ರೀತಿಯ ಫಲಗಳನ್ನು ಸೂಚಿಸ್ತಾ ಇದೆ. ಶುಭಾಶುಭ ಮಿಶ್ರವಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲಕರವಾಗಿದೆ, ಆತಂಕ ಬೇಡ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ ಈ ದಿವಸ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರಾಗಿರಿ. ನೋಡಿ, ಒಂದು ಉಷ್ಣ ಮತ್ತೊಂದು ಕಫ ಸಂಬಂಧಿ ತೊಂದರೆಗಳು ಬಾಧಿಸುವ ಸಾಧ್ಯತೆ ಇದೆ. ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವ್ಯಯ ಇದೆ, ವೃತ್ತಿಯಲ್ಲಿ ತೊಡಕಿದೆ, ಕಿರಿಕಿರಿಗಳಾಗುತ್ತೆ, ವಿಘ್ನಗಳುಂಟಾಗುತ್ತೆ. ಮುಖ್ಯವಾಗಿ ವಿಘ್ನಗಳುಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಸಮಾಧಾನ ಹೊರಟೋಗುತ್ತೆ, ಮನಸ್ಸಲ್ಲಿ ಒಂದು ನಿರಾಳತೆ ಇರೋದಿಲ್ಲ. ಮಕ್ಕಳಿಂದಲೂ ಅಷ್ಟೇ ಒಂದು ಕಿರಿಕಿರಿ ಉಂಟಾಗುವ ಲಕ್ಷಣ. ಸ್ವಲ್ಪ ಅಸಮಾಧಾನವಾಗಿದೆ. ಒಂದು ವಿಷ್ಣು ಸಹಸ್ರನಾಮ ಜೊತೆಗೆ ಗಣಪತಿ, ನಾನು ಪ್ರಾರಂಭದಲ್ಲಿ ಹೇಳಿದೆ ಈ ದಿವಸ ತಪ್ಪದ ಸಂಕಷ್ಟಹಾರ ಆಚರಿಸಿದರೆ ತುಂಬ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.